ಬೆಂಗಳೂರು ಸಿಲಿಕಾನ್ ಸಿಟಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿರುವ 2026ರ ಬೆಂಗಳೂರು ಕರಗ ಶಕ್ತಿಯೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ತಿಗಳ ಸಮುದಾಯ. ಬೆಂಗಳೂರು ಸಿಲಿಕಾನ್ ಸಿಟಿಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿರುವ 2026ರ ಬೆಂಗಳೂರು ಕರಗ ಶಕೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಮಹೋತ್ಸವದ ಯಶಸ್ಸಿನ ಹಿಂದೆ ಬೆನ್ನೆಲುಬಾಗಿ ನಿಂತು ಸರ್ವ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಇಡೀ ತಿಗಳ ಸಮುದಾಯ ಮತ್ತು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಧನ್ಯವಾದ ಅರ್ಪಿಸಿದೆ. ಸಚಿವರ ಕಚೇರಿಯಲ್ಲಿ ನಾಯಕರ ದಂಡು. ಕರಗ ಉತ್ಸವದ ನಂತರ ಇಂದು ಸಚಿವರ ಕಚೇರಿಗೆ ಭೇಟಿ ನೀಡಿದ ಸಮುದಾಯದ ಪ್ರಮುಖ ನಾಯಕರು ಮತ್ತು ದೇವಸ್ಥಾನದ ಮಂಡಳಿಯ ಸದಸ್ಯರುಗಳು ರಾಮಲಿಂಗಾರೆಡ್ಡಿ ಅವರಿಗೆ ಅದ್ದೂರಿ ಹಾರ ಹಾಕಿ ಸನ್ಮಾನಿಸಿದರು. ಈ ಬಾರಿಯ ಕರಗಕ್ಕೆ ಅಗತ್ಯವಿರುವ ಮೂಲಸೌಕರ್ಯ, ಪೊಲೀಸ್ ಭದ್ರತೆ ಮತ್ತು ವಿಶೇಷ ಅನುದಾನವನ್ನು ಒದಗಿಸುವಲ್ಲಿ ಸಚಿವರು ತೋರಿದ ಕಾಳಜಿಯನ್ನು ನಾಯಕರು ಮುಕ್ತಕಂಠದಿಂದ ಶ್ಲಾಘಿಸಿದರು. ಸಚಿವರ ಮಾರ್ಗದರ್ಶನದಿಂದಾಗಿ ಲಕ್ಷಾಂತರ ಭಕ್ತರು ಸುಗಮವಾಗಿ ದರ್ಶನ ಪಡೆಯಲು ಸಾಧ್ಯವಾಯಿತು ಎಂದು ಸಮುದಾಯದ ಮುಖಂಡರು ಈ ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸಿದರು. ಕರಗದ ರೋಡ್ ಮ್ಯಾಪ್. ರಾಜಧಾನಿಗೆ ರಾಜಕಾಳೆ. ಈ ಬಾರಿಯ ಕರಗವು ತನ್ನ ಪಾರಂಪರಿಕ ಹಾದಿಯಲ್ಲಿ ಸಾಗಿ ಇಡೀ ನಗರಕ್ಕೆ ಹೊಸ ಕಳೆ ತಂದಿದೆ. ವ್ಯವಸ್ಥಾಪನಾ ಸಮಿತಿ 2026ರ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚಲಕರಿ ನಾರಾಯಣ ಸ್ವಾಮಿ, ಬಿಎಸ್ಸಿ, ಬಿಎಡ್, ಎಲ್ಎಲ್ಬಿ ಇವರ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರಾದ ಶ್ರೀ ವೆಂಕಟೇಶ್ ಎಂ, ಶ್ರೀ ಅಮಿತ್ ರಾಜ್ ವೈ, ಶ್ರೀ ಕಿರಣ್ ನಾರಾಯಣ ಸ್ವಾಮಿ, ಶ್ರೀ ಸಂತೋಷ್ ಕುಮಾರ್ ಎನ್ಆರ್, ಶ್ರೀಮತಿ ವಸಂತ ಮತ್ತು ಶ್ರೀಮತಿ ವಿಜಯ ಭಾಗವಹಿಸಿದ್ದರು. ದೇವಸ್ಥಾನದ ಅರ್ಚಕರಾದ ಶ್ರೀ ಎ ಜ್ಞಾನೇಂದ್ರ ಅವರು ಈ ಬಾರಿ 18ನೇ ಬಾರಿಗೆ ಕರಗವನ್ನು ಹೊರುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರದ ಸಹಕಾರ ಮತ್ತು ಜನರ ಭಕ್ತಿಯಿಂದ ಬೆಂಗಳೂರು ಕರಗ 2026 ಸ್ಮರಣೀಯವಾಗಿ ಮೂಡಿಬಂದಿದೆ. ವರದಿ ಲೀಡರ್ ಟಿವಿ ಕನ್ನಡ, ಬೆಂಗಳೂರು.